ಸಂಚಾರಿ ವಿಜಯ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದಕ್ಕೆ ಅವರ ಗೆಳೆಯರ ಪಾಲು ಕೂಡ ಇದೆ ಅಂತಲೇ ಹೇಳ್ಬೋದು. ಅಂಥ ಗೆಳೆಯರ ಪೈಕಿ ಸಂಚಾರಿ ವಿಜಯ್ ಅವ್ರಿಗೆ ತುಂಬಾ ಆಪ್ತ ಅನ್ನಿಸುವಂಥ ಒಬ್ಬ ಕಲಾವಿದ ಈಗ ನಮ್ಮ ಜೊತೆ ಸ್ಟುಡಿಯೋಲಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸೋಣ. ಸಂಚಾರಿ ವಿಜಯ್ ಅವರ ಬಗ್ಗೆ ಏನು ಹೇಳ್ತಾರೆ, ಅವರ ಒಡನಾಟ ಹೇಗಿತ್ತು, ಜೊತೆಗೆ ಸಂಚಾರಿ ವಿಜಯ್ ನಡೆದು ಬಂದ ಹಾದಿ ಹೇಗಿತ್ತು ಎಲ್ಲವನ್ನು ಕೂಡ ನಮ್ಗೆ ಅವರು ತಿಳಿಸ್ಕೊಡ್ತಾರೆ. ಸ್ವಾಗತ ಕೋರೋಣ. ನಂಜುಂಡಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನೀವು ನಮ್ಗೆ ಯಾವತ್ತಿದ್ರು ನಂಜುಂಡಿನೇ ಆಗಿರ್ತೀರಾ, ಸೊ ನಾವು ನಿಮ್ಮನ್ನು ಹಾಗೆ ಗುರುತಿಸೋದಕ್ಕೆ ಇಷ್ಟಪಡ್ತೀರಾ. ಇಂಡಿಯಾ, ಭಾರತ, ಹಿಂದೂಸ್ತಾನ್ ಎಲ್ಲ ಒಂದು ಅಲ್ವಾ? ಹಾಗಾಗಿ ಅಜಯ್ ರಾಜ್ ಅನ್ನೋದು ಎಲ್ಲ ಒಂದೇ. ಹೇಗೆ ನಾವು ವಿಜಯ್ ಅವ್ರನ್ನ ಸಂಚಾರಿ ಇಲ್ಲದೆ ನಾವು ಗುರ್ಸೋಕ್ಕಾಗೋದಿಲ್ವ, ಹಾಗೆ ನಮಗೆ ನಂಜುಂಡಿನೇ ಆಗಿರ್ತೀರಾ ನೀವು. ವಿಷಯಕ್ಕೆ ಬರೋಣ. ಸಂಚಾರಿ ವಿಜಯ್ ಅವರ ಸ್ನೇಹಿತರ ಬಳಗ, ನಾನು ಸುಂದರ್ ಅವ್ರ ಹತ್ರ ಮಾತನಾಡ್ತಾ ಹೇಳಿ ತುಂಬ ದೊಡ್ಡದಿದೆ ಅವ್ರದ್ದು. ಎಲ್ಲ ನೀವು ಟೇಕ್ ಎನಿ ಫೀಲ್ಡ್ ಎಲ್ಲದರಲ್ಲೂ ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲೊಂದು ಗ್ರೂಪ್ ಕ್ರಿಯೇಟ್ ಆಗುತ್ತೆ, ಒಂದು ಸ್ನೇಹಿತರ ಗ್ರೂಪ್. ಅದರಲ್ಲಿ ತುಂಬ ಅತ್ಯಂತ ಆಪ್ತ ಅನ್ನೋಂಥ ಒಂದು ವರ್ಗ ಕೂಡ ಇದೆ. ಸೊ ಅದರಲ್ಲಿ ನಮಗೆ ಮೊದಲಿಗೆ ಕಂಡು ಬಂದಿದ್ದು ನೀವು ಅಜಯ್. ಸೊ ಹೇಗೆ ನೆನಪು ಮಾಡ್ಕೊಳ್ತೀರಾ? ತುಂಬ ಇದೆ ನಿಮ್ಮ ಹತ್ರ ನನಗೆ ಗೊತ್ತು. ಒಂದು ಸಂಚಾರಿ ವಿಜಯ್ ಅವರು ನಾನು ತುಂಬ ತುಂಬ ಆಪ್ತರು. ಅವರ ಮುಂಚಿನ ದಿನಗಳಿಂದ ನಾನು ಅವ್ರನ್ನ ನೋಡಿಕೊಂಡು ಅವ್ರ ಜೊತೆ ಇದ್ದು ಅವ್ರ ಹತ್ರ ಕಲಿತು. ಮುಂಚಿನ ದಿನ ಅಂದರೆ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ. ಹೌದು. ಅಂದರೆ ಆತ ಒಂದು ಕಾಲೇಜಲ್ಲಿ ಲೆಕ್ಚರಾಗಿ ವರ್ಕ್ ಮಾಡಿದ್ರು. ನನ್ನ ರಂಗಭೂಮಿ ಯಾವುದೇ ನಂಟಿರಲಿಲ್ಲ. ಓಕೆ. ನನ್ನ ಸ್ನೇಹಿತರು ಒಬ್ಬರು ಮಧುಸೂದನ್ ಅಂತ ನ್ಯಾಷನಲ್ ಕಾಲೇಜಲ್ಲಿ ಹೋಗ್ತಾ ಇದ್ದವರು, ಅಲ್ಲಿ ಲೆಕ್ಚರಾಗಿ ಕೆಲಸ ಮಾಡ್ತಾಯಿದ್ದವರು. ಅವರು ಒಂದೊಮ್ಮೆ ನನ್ನ ಹತ್ರ ಹೀಗೆ ಮಾಡ್ತಾಯಿದ್ದೀರಾ, ಥಿಯೇಟ್ರಲ್ಲಿದ್ದೀರಾ, ರಂಗಭೂಮಿಲಿದ್ದೀರಾ, ಬೆಳ್ಕೊಂಬಂದಿದ್ದೀರಾ, ಅಲ್ಲಿಂದಾನೆ ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ, ಭಾಳ ಹುಚ್ಚು. ಅವ್ರಿಗೆ ಹಾಡ್ತಾರೆ, ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಹುಚ್ಚಿತ್ತ ತುಂಬ. ಓಕೆ. ಆತ ಪ್ರಾಯಶಃ ಅವರು ಏನು ಹುಟ್ಟಿದ್ದೆ ಅದಕ್ಕೆ ಅಂತ ಹೇಳ್ಬೋದು. ಸೊ ಆ ಥರ ದಯವಿಟ್ಟು ಕರ್ಕೋತೀರಾ ನಿಮ್ಮ ತಂಡಕ್ಕೆ. ನಾವಾಗ 2008, 2009 ನನಗೆ ಗೊತ್ತಿರೋ ಹಾಗೆ ದರ್ಪಣ ಅಂತ ಒಂದು ರೆಪರ್ಟ್ರಿ ಮಾಡಿದ್ವಿ. ರೆಪರ್ಟ್ರಿ ಅಂದರೆ ಆ್ಯಕ್ಟಿಂಗ್ ವರ್ಕ್ಶಾಪ್ ಮಾಡಿದ್ವಿ. ನಾರ್ಮಲಾಗಿ ಹೇಗೆ ಎಲ್ಲರೂ ಪರಿಚಯ ಆಗ್ತೀವೋ ಹಾಗೆ ಆಗಿ. ಆದರೆ ಆತನ ಒಂದು ಗುಣ ನನಗೆ ಭಾಳ ಹಿಡಿಸ್ಬಿಡ್ತು. ಅಂದರೆ ತುಂಬ ಮಿತಭಾಷಿ. ಕಲಿಬೇಕು ಅನ್ನೋ ವಾಂಛೆ ಎಷ್ಟಿತ್ತು, ತಿಳ್ಕೋಬೇಕು ಅನ್ನೋ ಕುತೂಹಲ ಎಷ್ಟಿತ್ತು, ನಾನು ಮಾಡಬೇಕು, ನಾನು ಗುರ್ತಿಸ್ಕೋಬೇಕು, ಒಬ್ಬ ನಟನಾಗಿ ನಾನು ಎಲ್ಲರ ಮುಂದೆ ಕಾಣಿಸ್ಕೋಬೇಕು ಅನ್ನೋ ಹಂಬಲ ಎಷ್ಟಿತ್ತು ಅಂದರೆ, ಸಾವುದೇಯಕ್ಕಿಲ್ಲ ಅನ್ನೋ ಒಂದು ನಾಟಕದಲ್ಲಿ ಒಂದು ಸಣ್ಣ ಪಾತ್ರ, ಮೊದಲನೇ ನಾಟಕ, ಸಣ್ಣ ಪಾತ್ರ. ಸಂಚಾರಿ ವಿಜಯರ ಮೊದಲನೇ ನಾಟಕ. ಸಂಚಾರಿಗೂ ಹೋಗಕ್ಕೆ ಮುಂಚೆ ವಿಜಯ್ ಆಗಿದ್ದ. ಸೊ ಒಂದು ಸಣ್ಣ ಸೈನಿಕನ ಪಾತ್ರ, ಲೆಫ್ಟ್ ವಿಂಗಿಂದ ರೈಟ್ ವಿಂಗಿಗೆ ಟ್ರಾವೆಲ್ ಮಾಡಬೇಕು ಅಷ್ಟೇ. ಇಡೀ ನಾಟಕದಲ್ಲಿ ಅದೊಂದೇ ಪಾತ್ರನೇ ಅಷ್ಟು. ಶೋ ಆದಮೇಲೆ ಎಲ್ರಿಗೂ ಜ್ಞಾಪಕ ಬಂದಿದ್ದು ಆ ವ್ಯಕ್ತಿ ಯಾರು, ಆ ಸೈನಿಕನ ಪಾತ್ರ. ನಮಗೆ ಏನು ಗುರು ಮಾಡಿದೆ ನೀನು ಅಂದರೆ ಅಷ್ಟು ಅದ್ಭುತವಾಗಿ ಅದನ್ನು ಕರಗತ ಮಾಡಿಕೊಂಡು ಎಷ್ಟು ಪ್ರಭಾವ ಬೀರ್ತು ಆ ಕ್ಯಾರೆಕ್ಟರ್. ಅಂದರೆ ಎಲ್ಲರೂ ಬಂದು ಓಕೆ ನೀವು ಚೆನ್ನಾಗಿ ಆದರೆ ಆ ವ್ಯಕ್ತಿಯಲ್ಲಿ ಸೈನಿಕನ ಪಾತ್ರ. ಸೊ ಅದೇ ಕಲಿಬೇಕು ಅನ್ನೋ ಹಸಿವಿದ್ದಾಗ ಈ ಥರದ್ದೆಲ್ಲ ಆಗೋದಕ್ಕೆ ಸಾಧ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ವಿಚಾರಗಳು ಅವರಿಂದ ನಾವು ಕಲ್ತಿದ್ದೀವಿ, ನಮ್ಮಿಂದ ಅವ್ರು ತಿಳ್ಕೊಂಡಿದ್ದಾರೆ, ಅದನ್ನು ರಂಗಭೂಮಿಗೆ ಅಳವಡಿಸ್ಕೊಂಡಿದ್ದಾರೆ. ಎಕ್ಸಿಕ್ಯೂಟ್ ಮಾಡಿದ್ದು ಹೆಂಗೆ, ಕ್ಯಾರೆಕ್ಟರ್ಸ್ಗಾಗಲಿ ಅಥವಾ ಒಂದು ಪಾತ್ರಕ್ಕಾಗಲಿ ಅವರು ಅದನ್ನು ಹೇಗೆ ಅಳವಡಿಸ್ಕೊಂಡಿದ್ದಾರೆ, ಅದೆಲ್ಲ ಭಾಳ ನಮಗೆ ಎಕ್ಸಾಂಪಲ್ ಅದು. ಸೊ ಸಂಚಾರಿಗೆ ಹೋಗಿದ್ದು ಹೇಗೆ ವಿಜಯ್ ಅವರು? ಓಕೆ. ಮಂಗಳಾ ಮೇಡಮ್ಮು ನನಗೆ ಗುರುಗಳು. ಸೊ ನಾನು ವಿ ಕಾರಂತರ ಶಿಷ್ಯ ಆಗಿದ್ದವನು, ಅವರು ಕೂಡ ರಂಗಾಯಣ ವಿ ಕಾರಂತರ ಶಿಷ್ಯ ಆಗಿದ್ದವರು. ಸೊ ಆಗ್ಲಿಂದನೂ ನನಗೂ ಅವ್ರಿಗೂ ಇದಿತ್ತು. ನಾವು ನಾಟಕ ಮಾಡ್ತಿರ್ಬೇಕಾದ್ರೆ ಅವರು ಒಂದು ಸಂಚಾರಿ ಆವಾಗ ಹುಟ್ಕೊಂಡಿದ್ದಾರೆ, ಆಗತಾನೆ ಶುರು ಮಾಡಿ. ಸೊ ನಾವು ದರ್ಪಣಲ್ಲಿ ಯಾರ್ಯಾರು ಮಾಡ್ತಿದ್ವೋ ಎಲ್ಲರೂ ಕೂಡ ಸಂಚಾರಿಲೂ ಮಾಡಿದ್ವಿ. ಸೊ ಸಂಚಾರಿಲಿ ಒಂದಷ್ಟು ನಾಟಕಗಳು ಫಸ್ಟ್ ಶುರು ಮಾಡಿದ್ವಿ. ಧರೆಯೊಳಗಿನ ರಾಜಕಾರಣ ಆಗಿರ್ಬೋದು, ಆಮೇಲೆ ಅರಹಂತ ಆಗಿರ್ಬೋದು. ಸಾಕಷ್ಟು ನಮ್ಮ ತಂಡದವರು ಅಲ್ಲಿಗೆ ಹೋದರು, ಅಲ್ಲಿದ್ದವ್ರು ನಮ್ಮ ತಂಡದವರು. ಸೊ ಇಟ್ ವಾಸ್ ಅನ್ ಅಮಾಲ್ಗಮೇಷನ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಹಾಗಾಗಿ ಸಂಚಾರಿ ವಿಜಯ್ ಏನಿದ್ರು ಅವ್ರಿಗೆ ಇನ್ನೂ ತುಡಿತಾ ಇತ್ತು. ನಾವಾಗ ಶೂಟಿಂಗ್ ಅದು ಇದು ಅಂತ ಹೇಳಿ ನಮಗೆ ಹೋಗೋಕ್ಕಾಗ್ತಿರ್ಲಿಲ್ಲ ನಾಟಕಗಳಿಗೆ. ಸೊ ನಮ್ಮ ಪಾತ್ರಗಳನ್ನು ಅವರೇ ಮಾಡಿ, ನಮ್ಮ ಇದನ್ನು ಅವರೇ ಮಾಡಿ, ಅವರೇ ಎಲ್ಲ ನೋಡ್ಕೊತಾರೆ. ಬ್ಯಾಕ್ ಸ್ಟೇಜ್ ವರ್ಕರ್ ಆಗಿದ್ದರು. ಸೊ ಅಲ್ಲಿಂದ ಅವರು ಸಂಚಾರಿ ಹೆಚ್ಚು ಪ್ರಚಲಿತ ಬರೋಕ್ಕೆ ಶುರುವಾದಾಗಿಂದ ಸಂಚಾರಿ ವಿಜಯ್ ಆದರು. ಹೌದು. ರಂಗಭೂಮಿಲಿ ಮಾಡಿದವರು ಅಡ್ಯಾಪ್ಟ್ ಮಾಡ್ಕೋಬೇಕಾಗತ್ತೆ. ನೀವು ರಂಗಭೂಮಿಲಿ ಹೇಗೆ ಮಾಡ್ತಿರೋ ಸೀರಿಯಲಲ್ಲಿ ಹಾಗೆ ಮಾಡೋಕ್ಕಾಗಲ್ಲ, ಸಿನಿಮಾಗೂ ಮಾಡೋಕ್ಕಾಗಲ್ಲ. ಸೊ ದೀಸ್ ಆರ್ ವೆರಿ ಡಿಫ್ರೆಂಟ್ ಮೀಡಿಯಮ್ಸ್ ಇನ್ ಇಟ್ ಸೆಲ್ಫ್. ಆದರೆ ಒಂದೇ ಬೇಸ್, ಒಂದೇ ಪ್ಲ್ಯಾಟ್ಫಾರ್ಮ್. ಸೊ ಅದನ್ನು ಅಡ್ಯಾಪ್ಟಬಿಲಿಟಿ ಇವ್ರು ತುಂಬ ಚೆನ್ನಾಗಿ ಗೊತ್ತಿತ್ತು.
ನಾವು ಈಗ ರಂಗಭೂಮಿಲಿ ಎಕ್ಸಾಜರೇಟ್ ಮಾಡ್ತೀವಿ, ಯಾಕೆಂದರೆ ಕೊನೆಯಲ್ಲಿ ಕೂತಿರೋರ್ಗೂ ಕೇಳಿಸ್ಬೇಕು. ಆದರೆ ಇಲ್ಲಿ ಮಾಡೋಕ್ಕೆ ಸಿನಿಮಾಲಾಗಲಿ ಸೀರಿಯಲ್ ಮಾಡೋಕ್ಕಾಗಲ್ಲ. ಸೊ ಅಡ್ಯಾಪ್ಟಿಬಿಲಿಟಿನ ಇವ್ರು ಎಷ್ಟು ಚೆನ್ನಾಗಿ ಅಡ್ಯಾಪ್ಟ್ ಮಾಡ್ಕೊಂಡ್ರು ಅಂದರೆ ಸೀರಿಯಲ್ಗಳಲ್ಲಿ ಕಾಣಿಸೋಕ್ಕೆ ಶುರು ಆದರು. ಒಂದೆರಡು ಸೀರಿಯಲ್ಗಳು ಆ್ಯಕ್ಟ್ ಮಾಡಿದ್ರು ಕೂಡ. ಆದರೆ ಏನು ರನ್ನಿಂಗ್ ಕ್ಯಾರೆಕ್ಟರ್ಸ್ ಅಲ್ಲ, ಬಂದು ಹೋಗುವಂಥ ಕೆಲವು ಪಾತ್ರಗಳು ಮಾಡಿದ್ರು ನನಗೆ ಗೊತ್ತಿರೋ ಹಾಗೆ. ನೆಕ್ಸ್ಟ್ ಕಟ್ ಮಾಡಿದ್ರೆ ನಾವು ಅವ್ರನ್ನ ಇದರಲ್ಲಿ ನೋಡ್ತೀವಿ, ನ್ಯಾಷನಲ್ ಅವಾರ್ಡ್. ಹೌದಾ? ಅಷ್ಟೇ ಆಗಿದೆ. ಮ್ಯಾಜಿಕ್, ಇಟ್ಸ್ ಅ ಮ್ಯಾಜಿಕ್. ಹೌದು, ಅಂದರೆ ನ್ಯಾಷನಲ್ ಅವಾರ್ಡ್ ಬಂದಿದ್ದು ನಮಗೆ ಬಂದಷ್ಟು ಸಂತೋಷ ಪಡ್ತೀವಿ ನಾವು. ಯಾಕೆಂದರೆ ಕರ್ನಾಟಕದ ಒಬ್ಬ ಹುಡುಗ, ಕನ್ನಡದ ಒಬ್ಬ ಹುಡುಗ 28 ವರ್ಷಗಳ ನಂತರ ಮೂರನೇವನಾಗಿ ಅಂದರೆ ಮೂರನೇ ವ್ಯಕ್ತಿ ರಾಷ್ಟ್ರ ಪ್ರಶಸ್ತಿ ತಗೊಳ್ಳುವಂಥ ನಟನೆಗೆ ಬಂದಿರುವಂಥದ್ದು. ದಟ್ ವಾಸ್ ಅ ಹ್ಯೂಜ್ ಮೂಮೆಂಟ್ ಫಾರ್ ಆಲ್ ಆಫ್ ಅಸ್. ಇಡೀ ರಂಗಭೂಮಿ ಆಗಿರ್ಬೋದು, ಚಿತ್ರ ಫಿಲ್ಮ್ ಫ್ರೆಟರ್ನಿಟಿ ಆಗಿರ್ಬೋದು, ಎಲ್ರಿಗೂ ಇಟ್ ವಾಸ್ ಆಸಮ್ ಮೂಮೆಂಟ್. ಅಲ್ಲಲ್ಲೇ ಸೆಲೆಬ್ರೇಷನ್ಸ್, ಓಡೋಳಗೆ ಸೆಲೆಬ್ರೇಷನ್ಸ್ ನಮಗಲ್ಲ. ಸಂಚಾರಿ ಥಿಯೇಟ್ರಲ್ಲಂತೂ ಅದು ಹಬ್ಬ ಮಾಡಿದ್ರು. ಊಟ ಇರಲಿಲ್ಲ ಆಗ, ಅಂದರೆ ಐ ಆಮ್ ಟಾಕಿಂಗ್ ಅಬೌಟ್ 2008, 2009 ಈ ಪೀರಿಯಡ್. ಅವ್ರಿಗೆ ತುಂಬ ಬಡತನದಲ್ಲಿದ್ದು, ಗೆಸ್ಟ್ ಲೆಕ್ಚರರ ಕೆಲಸ ಮಾಡ್ತಿದ್ರು ಕೂಡ ಅಷ್ಟು ಸಾಕಾಗ್ತಿರಲಿಲ್ಲ ಅನ್ನೋದು ನನ್ನ ಅನಿಸಿಕೆ. ಆಗ್ತಾನೆ ಇದು ನ್ಯಾಷನಲ್ ಕಾಲೇಜ್ದು ಫ್ಲೈಓವರ್ ಆಗಿತ್ತಲ್ಲಿ, ಬಸವನಗುಡಿ. ಸೊ ಸಾಕಷ್ಟು ಸಲ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ ಇದನ್ನ. ಅಲ್ಲ ಮಾಮ, ನಾನು ಅವರು ಮಾಮ ಅಂತಲೇ ಸಂಬೋಧಿಸ್ತಾ ಇದ್ವಿ ಒಬ್ಬರನ್ನೊಬ್ರು. ಸೊ ಅಷ್ಟು ಆಪ್ಯತೆ. ಆದರೆ ಯಾವತ್ತೂ ನೀನು ತಾನು ಅಂತ ಇದುವರೆಗೂ ಇಬ್ಬರು ಮಾತಾಡ್ಸಿಲ್ಲ. ಸೊ ಹಾಗೆ ಹೊಡ್ಕೊಂಬಿಟ್ಟಿದ್ದೆ. ಮಾಮ ಸ್ವಲ್ಪ ಒಂದಷ್ಟು ನಾನು ವಿಷಯಗಳಿಗೆ ತಿಳಿಸ್ತೀನಿ, ನಿಮ್ಮಲ್ಲೇ ಇಟ್ಕೊಳ್ಳಿ ದಯವಿಟ್ಟು ಅಂತಲೂ ಹೇಳಿದರು. ಬಟ್ ಅವರು ತುಂಬ ದಿನ ನಾಟಕದ ರಿಹರ್ಸಲ್ಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರಲಿಲ್ಲ. ಯಾಕೆಂದರೆ ಮನೆಗೆ ಹೋದರೆ ಎಲ್ಲಿ ಮನೇಲಿ ನಾನು ಊಟ ಕೇಳ್ತೀನೋ ಅವರಿಲ್ಲ ಅಂತಾರೋ, ಅವ್ರಿಗೆ ಬೇಜಾರಾಗುತ್ತೆ ಅವ್ರ ಮನೇಲಿ ಅಂತ ಹೇಳಿ ನ್ಯಾಷನಲ್ ಕಾಲೇಜಿನ ಫ್ಲೈಓವರ್ ಕೆಳಗೆ ಒಂದಷ್ಟು ಜಾಗ ಇದೆ ಈಗಲೂ ಕೂಡ. ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಿ ಏನೇನು ಮಾಡ್ತಾಯಿದ್ದೀನಿ, ನಾನೇನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಅದು ಮಾಡಿ ಅಲ್ಲೇ ಹಿ ಯೂಸ್ ಟು ಸ್ಲೀಪ್ ಫಾರ್ ದ ಹೋಲ್ ಡೇ. ಮತ್ತು ಬೆಳಗ್ಗೆ ಎದ್ದು ಯಾವುದೋ ಒಂದು ಪಬ್ಲಿಕ್ ಟಾಯ್ಲೆಟಲ್ಲೋ ಅಥವಾ ಶುಚಿರ್ಭೂತರಾಗಿ ಅಥವಾ ಮನೆಗೆ ಹೋಗಿ, ಇಲ್ಲ ಒಂಚೂರು ಅರ್ಜೆಂಟ್ ಕೆಲಸ ಇತ್ತು ನಮಗೆ ಅಥವಾ ರಿಹರ್ಸಲ್ಸ್ ಇತ್ತು ಹಾಗಾಗಿ ಬರೋಕ್ಕಾಗಲಿಲ್ಲ ಅನ್ನೋ ಥರದ್ದೆಲ್ಲ ಹೇಳಿ ಈ ಥರ ಸಾಕಷ್ಟು ಘಟನೆಗಳು ರಂಗಭೂಮಿಲಿ ಹೌದು ಇದ್ದಾಗ ಸೊ ಈ ಥರ ಸಾಕಷ್ಟು ಘಟನೆಗಳಿದೆ. ಇದೊಂದು ಸಾಕು, ಅವರೆಂಥ ಬಡತನದಲ್ಲಿ ಅಥವಾ ಕಷ್ಟದಲ್ಲಿ ಬೆಳೆದಂಥ ವ್ಯಕ್ತಿ, ಆದರೆ ಅಷ್ಟೇ ಸ್ವಾಭಿಮಾನಿ. ಯಾರ ಹತ್ರನೂ ನನಗೆ ಹೀಗಿದೆ, ಹಿಂಗಾಗ್ತಿದೆ, ನನಗೇನಾದರೂ ಸಹಾಯ ಮಾಡಿ ಅಂತ ಯಾವತ್ತೂ ಕೇಳಿದವರಲ್ಲ. ಅವ್ರನ್ನ ನಾವು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅನ್ನೋ ಒಂದು ದುಃಖ ಎಲ್ಲ ರಂಗ ಸ್ನೇಹಿತರಿಗೂ ಅದು ಕಾಡ್ತಾ ಇರುತ್ತೆ ಕೂಡ. ಪ್ರಾಯಶಃ ಅವ್ರು ಬೇರೆ ರಾಜ್ಯದಲ್ಲಿ ಈ ಒಂದು ಮಟ್ಟದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿದ್ದಿದ್ರೆ ಏನೋ ಒಂದು ಆಗಿರೋದು, ಅವ್ರಿಗೆ ಇನ್ನೂ ನ್ಯಾಷನಲ್ ರೆಕಗ್ನಿಷನ್ ಸಿಕ್ಕಿರೋದು ಅಥವಾ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಸಿಕ್ಕಿರ್ಬೋದು ಅವ್ರಿಗಿದ್ದಂಥ ಪೊಟೆನ್ಷಿಯಲ್ಗೆ ಅಂತ ನನ್ನ ಅನಿಸಿಕೆ. ಸೈಕಲಲ್ಲಿ ಓಡಾಡಿದ ದಿನಗಳಾಗಲಿ, ಬಸ್ಸಲ್ಲಿ ಓಡಾಡಿದ ದಿನಗಳಾಗಲಿ, ಹೊಟ್ಟೆ ಹಸಿವಿಂದ ಬರೀ ನೀರು ಇದನ್ನು ಕುಡ್ಕೊಂಡು ಮಲ್ಕೊಂಡಿದ್ದ ದಿನಗಳಾಗಲಿ ಸಾಕಷ್ಟು ಇಲ್ಲ ನಮಗೆ ಕಾಡ್ತಾ ಇರತ್ತೆ. ನಮ್ಮ ಕೈಯಿಂದ ಮಾಡಿಸಿದಾನೆ ದೇವರು ಅನ್ನೋದೊಂದು ನನಗೆ ಭಾಳ ಸಂತೋಷ ಇದೆ, ಹೆಮ್ಮೆ ಇದೆ. ನ್ಯಾಷನಲ್ ಅವಾರ್ಡ್ ವಿನ್ನರ್ ನನಗೆ ಗೊತ್ತಿರೋ ಒಬ್ಬ ಹುಡುಗ, ಅಪ್ಪಟ ಕನ್ನಡದ ಪ್ರತಿಭೆ ಅನ್ನೋದು ನನಗೆ ಭಾಳ ಹೆಮ್ಮೆ ಇದೆ. ಆದರೆ ಅದೇ ಒಂದು ಕಡೆ ಗಿಲ್ಟ್ ಕೂಡ ಇದೆ. ನಾವೇ ಅವ್ರನ್ನ ಇಲ್ಲಿ ಕರ್ಕೊಂಬಂದು ಇಲ್ಲದೆ ಆ್ಯಸ್ ಅನ್ ಆ್ಯಕ್ಟರ್ ಆಗಿ ಅವ್ರಿಗೆ ಇನ್ನೂ ಅದ್ಭುತವಾದಂತಹ ಪಾತ್ರಗಳು ಸಿಗಬೇಕಾಗಿತ್ತು, ಇನ್ನೂ ಅದ್ಭುತವಾದಂಥ ರೆಕಗ್ನಿಷನ್ ಸಿಗಬೇಕಾಗಿತ್ತು, ಇನ್ನಷ್ಟು ಹಣ ಕೂಡ ಸಿಗಬೇಕಾಗಿತ್ತು ಅನ್ನೋದು ನನ್ನ ಅನಿಸಿಕೆ. ವಿಜಯ್ ಅವರು ಎಂದೂ ಬೇರೆ ಭಾಷೆಗೆ ಹೋಗೋ ಮನಸ್ಸು ಮಾಡಲಿಲ್ವಾ? ಹೇಗೆ ನಂಜುಂಡಿ ಅವರೇ ನಾನು ಹೇಳ್ಕೊಂಡಿದ್ರ ಅಥವಾ ಇಲ್ಲ ನನ್ನ ಸೇವೆ ಯಾವತ್ತಿದು ಕನ್ನಡಕ್ಕೆ ಅಂತನ? ನಾನು ಕೂಡ ಅದನ್ನೇ ಅವ್ರಿಗೆ ಹೇಳಿದ್ದೆ. ನನಗೆ ಗೊತ್ತಿರುವಂಥ ಸಾಕಷ್ಟು ಹಿಂದಿ ನಿರ್ದೇಶಕರಾಗಿರ್ಬೋದು, ತಮಿಳ್ ನಿರ್ದೇಶಕರಾಗಿರ್ಬೋದು, ನನಗೆ ಟಚ್ಚಲ್ಲಿರ್ತಕ್ಕಂಥ ಸಾಕಷ್ಟು ನಿರ್ದೇಶಕರು ದೇ ಆರ್ ಇನ್ ಸರ್ಚ್ ಆಫ್ ಟ್ಯಾಲೆಂಟ್ಸ್. ಓಕೆ. ಸೊ ಯಾರಾದರೂ ಏನು ಆ್ಯಕ್ಟರ್ ಅವ್ರಿಗೆ ಭಾಷೆಯ ಪರಿಧಿ ಇರಲ್ಲ, ಗಡಿ ಹಾಕೊಂಬಾರ್ದು ಇರಲ್ಲ. ಸೊ
ಸೊ ಹಾಗಾಗಿ ನಾನು ಹೇಳಿದ್ದೆ, ಅಯ್ಯೋ ಡಬ್ ಮಾಡ್ಕೋತಾರೆ ಹೋಗಿ ಮಾಮ, ನಾನು ಕಳಿಸ್ಕೊಡ್ತೀನಿ ನಿಮಗೆ. ಸೊ ವಿಜಯ್ ಅವರ ಸಾವಿನ ಸುದ್ದಿ ಕೇಳಿದಾಗ ಒಂದು ಗೆಸ್ಟ್ಗಳು ಮಾತಾಡ್ತಿದ್ರಲ್ಲ ಮೀಡಿಯಾ ಮುಂದೆ, ಅವಾಗ ಹೇಳ್ತಾ ಇದ್ರು ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೆಯದೇ ಆಗುತ್ತೆ ಅಂತ. ಬಟ್ ಅವರು ಅಲ್ಲಿ ಒಳ್ಳೆಯವ್ರಿಗೆ ಏನು ಒಳ್ಳೇದಾಯಿತು ಅನ್ನೋ ಮಾತುಗಳು ಕೂಡ ಆ ದುಃಖದಿಂದ ಬರ್ತಾಯಿತ್ತು ಅವ್ರಿಗೆ. ಈಗ ಒಳ್ಳೆಯವ್ರಿಗೆ ಒಳ್ಳೇದೇ ಆಗಂಗಿದ್ದಿದ್ರೆ ವಿಜಯ್ ಅವ್ರಿಗೆ ಇಷ್ಟು ಸಣ್ಣ ವಯಸ್ಸಿಗೆ ಸಾವಾಗ್ತಿರ್ಲಿಲ್ಲ ಅಲ್ಲ. ಅದೇ ಅಂದರೆ ಒಳ್ಳೆಯವ್ರಿಗೆ ಒಳ್ಳೇದೇ ಆಗಬೇಕು ಅನ್ನೋದು ಏನಿಲ್ಲ ಅನ್ನೋದು ಇದ್ರ ಮೂಲಕ. ಅದು ಹಾಸ್ಪಿಟ್ಲಲ್ಲಿ ಇದ್ದಾಗಲೇ ಅವ್ರನ್ನ ನೋಡೋಕ್ಕೆ ಹೋಗಿದ್ದೆ ಕೂಡ ICUನಲ್ಲಿ. ಬಟ್ ದುರಂತ ಆಯಿತು, ಟ್ರಾಜಿಡಿ. ಒಬ್ಬ ಒಳ್ಳೆ ನಟ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆ ಸಹೃದಯಿ, ಒಬ್ಬ ಒಳ್ಳೆ ಮನುಷ್ಯ, ಬೇರೆಯವ್ರಿಗಾಗಿ ಮಿಡಿಯುವಂಥ ಒಬ್ಬ ಮನುಷ್ಯನ ನಾವು ಕಳ್ಕೊಂಡಿದ್ದೀವಿ ನೋಡಿ. ಅದೇ ಸಾವಿನಲ್ಲೂ ಶ್ರೀಮಂತಿಕೆ ಮೆರೆಯುವಂಥ ಈ ಥರದವ್ರು ಏಳು ಜನಕ್ಕೆ ಅವರು ಲೈಫ್ ಕೊಟ್ಟಿದ್ದು, ಜೀವ ಕೊಟ್ಟಿದ್ದಾರೆ. ಈ ಥರದವ್ರು ಯಾರು ಸಿಗ್ತಾರೆ? ಅದನ್ನು ನಾವು ಅಳವಡಿಸ್ಕೋಬೇಕಾಗಿದೆ. ನಟರಾಗಿ ಹೌದು ಆ ಬಾಧ್ಯತೆ ಇರಬೇಕು, ಆದರೆ ಮನುಷ್ಯನಾಗಿ ಫಸ್ಟು ಮನುಷ್ಯನಾಗಬೇಕು, ಆಮೇಲೆ ನಟ ಆಗಬೇಕು. ಒಬ್ಬ ಮನುಷ್ಯನಾದ ಮೇಲೆ ನಟ ಆಗೋಕ್ಕೆ ಸಾಧ್ಯ. ಸೊ ಆ ಥರದ್ದು ಎಲ್ಲ ಗುಣಗಳನ್ನು ಒಬ್ಬ ವ್ಯಕ್ತಿಲಿ ಇಡೋದು ದೇವರ ತಪ್ಪು ಅಲ್ವಾ? ಖಂಡಿತ ಎಲ್ಲ ಗುಣಗಳನ್ನು ಒಬ್ಬರಲ್ಲೇ ತುಂಬ ತಪ್ಪು. ಅದನ್ನು ನಾವು ಕಲ್ತ್ಕೋಬೇಕಾಗತ್ತೆ. ಕಲಾವಿದರನ್ನ ತಗೊಳ್ಳಿ, ನೀವಾಗಿರ್ಬೋದು, ಸುಂದರ್ ಅವರು ಯಾರೇ ತಗೊಳ್ಳಿ, ಏನೋ ಒಂದು ಕಷ್ಟದಿಂದನೇ ಬಂದಿರ್ತಾರೆ. ಸೊ ಅವತ್ತಿಗೆ ಆ ಕಷ್ಟನ ಮುಂದೆ ಇನ್ಯಾರಿಗೋ ಬರುತ್ತೆ ಅಂತ ಅಂದ್ಕೊಂಡು ಆ ಸಮಾಜಕ್ಕೆ ಮೀಸಲಿಡೋಂಥದ್ದು ತುಂಬ ವಿರಳ. ಸೊ ಅಂಥ ಒಂದು ಸಾಲಿನಲ್ಲಿ ಫಸ್ಟ್ ಇದರಲ್ಲಿಲ್ಲೊಂಥವ್ರು ನಮ್ಮ ಸಂಚಾರಿ ವಿಜಯ್. ಡೆಫಿನೆಟ್ಲಿ ಅಂದರೆ ಪ್ರಾಯಶಃ ಅವರು ಅಷ್ಟೊಂದು ಕಷ್ಟಪಟ್ಟು ಏನು ಆ ಕಷ್ಟದ ದಿನಗಳನ್ನು ನೋಡಿ, ತುಂಬ ಹಸಿವಿನ ದಿನಗಳನ್ನು ನೋಡಿದ್ದಕ್ಕೆ ಅವ್ರಿಗೆ ಆ ಒಂದು ಮನಸ್ಥಿತಿ ಬಂತು ಅಂತ ನನ್ನ ಅನಿಸಿಕೆ. ಅವ್ರಿಗೆ ಇಲ್ಲದೇ ಇದ್ದರೂ ಬೇರೆಯವರು ಒದ್ದಾಡ್ತಿದ್ದಾರೆ. ಈ ಪ್ಯಾಂಡಮಿಕ್ ತಗೊಳ್ಳಿ, ಎಷ್ಟು ಕೆಲಸ ಮಾಡಿದ್ರು, ಫೀಲ್ಡ್ಗಳಿದ್ರು. ಸೊ ಅವರ ಡ್ರೀಮ್ಸ್ ಏನಾದರೂ ಇತ್ತು? ಖಂಡಿತ ಡ್ರೀಮ್ಸ್ ಅಂದರೆ ಈ ಥರ ಒಂದು ಪಾತ್ರಕ್ಕೆ ನಾನು ಸೀಮಿತವಾಗಬಾರ್ದು. ಒಬ್ಬ ನಟನಾಗಿ ಎರಡು ಫೇಸಸ್ ಅವ್ರಿಗೆ. ಒಬ್ಬ ನಟ, ಇನ್ನೊಬ್ಬ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ವ್ಯಕ್ತಿ, ಎರಡು ಫೇಸ್. ಸೊ ಒಬ್ಬ ನಟನಾಗಿ ಒಂದು ಪಾತ್ರಕ್ಕೆ ನಾನು ಸೀಮಿತನಾಗಿರಬಾರ್ದು. ಒಂದು ಪಾತ್ರ ಮಾಡಿದ್ರೆ ಅದನ್ನು ಬೇರೆ ಯಾರು ಮಾಡೋಕ್ಕಾಗಬಾರ್ದು. ಆಯಿತಾ? ಬೇರೆ ಯಾರು ಅಂದರೆ ಅಷ್ಟು ಬೇರೆ ಯಾರು ಮಾಡಬಾರ್ದು ಅನ್ನೋದಲ್ಲ, ಮಾಡೋಕ್ಕಾಗಬಾರ್ದು ಅನ್ನೋದು. ವಿಜಯ್ ಮಾಡಿದ್ದೇ ಚೆನ್ನಾಗಿತ್ತಿದ್ದು. ಎಕ್ಸಾಕ್ಟ್ಲಿ ಆ ಕಂಪ್ಯಾರಿಸನ್ ಇರಬಾರ್ದು ಅನ್ನೋದಿತ್ತು. ಅಷ್ಟರ ಮಟ್ಟಿಗೆ ಹಿ ಯೂಸ್ ಟು ವರ್ಕ್ ಎವ್ರಿ ನ್ಯೂಯಾನ್ಸಸ್. ಸುಂದರ್ ಸರ್ ಹೇಳಿದಾಗೆ, ನಾನು ಅವನಲ್ಲ ಅವಳು ಸಿನಿಮಾದಲ್ಲಿ ಕ್ಲಾಪ್ ಮಾಡೋದಕ್ಕೆ ಎಷ್ಟು ಇದು ಮಾಡಿದ್ದಾರೆ, ಪ್ರಾಕ್ಟೀಸ್ ಮಾಡಿದ್ದಾರೆ, ಅದನ್ನು ರಿಹರ್ಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ಓದ್ಕೊಂಡಿದ್ದಾರೆ. ಅಲ್ಲಿ ಹೋಗಿ ಅಲ್ಲಿದ್ದು ಅವ್ರ ಜೊತೆ, ನಮ್ಮ ಮಂಗಳಮುಖಿಯವ್ರ ಜೊತೆ ಎಲ್ಲ ಇದ್ದು, ಹೇಗೆ ಅವರ ಬಿಹೇವಿಯರ್ ಆಗಿರ್ಬೋದು, ಮಾತಾಡೋ ರೀತಿಯಾಗಿರ್ಬೋದು, ಏನು ಭಾವನೆಗಳಾಗಿರ್ಬೋದು, ಎಲ್ಲವನ್ನು ಅವರು ಅದನ್ನು ಓದಿ ತಿಳ್ಕೊಂಡು ನೋಡಿ ಅದನ್ನು ಅರಗಿಸ್ಕೊಂಡು ಎಕ್ಸಿಕ್ಯೂಟ್ ಮಾಡಿರ್ಬೋದು. ಇಟ್ಸ್ ನಾಟ್ ಅ ಸ್ಮಾಲ್ ಡೀಲ್. ಖಂಡಿತ ಸಣ್ಣ ವಿಚಾರನೇ ಅಲ್ಲ. ಒಳ್ಳೆ ಹಾಡುಗಾರ, ಬ್ಯೂಟಿಫುಲ್ ಸಿಂಗರ್ ಅವರು. ಸೀರಿಯಸ್ ಆಗಿ ವಾಸ್ ಅ ಫ್ಯಾಬುಲಸ್ ಸಿಂಗರ್. ಅವರು ಆ್ಯಕ್ಚುಲಾಗಿ ಆರ್ಕೆಸ್ಟ್ರಾಗಳಿಗೆಲ್ಲ ಹಾಡಿರೋದಿದೆ ಒಂದೊಮ್ಮೆ. ಸಂಗೀತ ಅಂದರೆ ಭಾಳ ಇಷ್ಟ ಅವ್ರಿಗೆ, ಭಾಳ ಇಷ್ಟ. ಸುನೀಲ್ ರಾವ್ ಅಂತ ಗೊತ್ತಿರ್ಬೋದು, ಅವರು ಒಂದು ಹಾಡು ಹಾಡಿದರು. ಸೊ ಅದನ್ನು ಮತ್ತೆ ಕೇಳಿಸ್ಕೊಂಡು ಅವ್ರ ಹತ್ರ ಟೇಪ್ ಇಸ್ಕೊಂಡ್ಬಂದು ಮತ್ತೆ ಕೇಳಿಸ್ಕೊಂಡು ಅದನ್ನ ಹಿ ಯೂಸ್ ಟು ಎಂಜಾಯ್. ಅಂದರೆ ತಾನೊಬ್ಬನೇ ಅಲ್ಲ, ಬೇರೆಯವರ ಮಾಡೋದನ್ನು ಖುಷಿ ಪಡ್ತಿದ್ರು. ಹೌದು. ನಾನು ಉತ್ತಮ ವಿಲನಲ್ಲಿ ಮಾಡಿದಾಗಲಿ ಅಥವಾ ತಮಿಳಲ್ಲಿ ಒಂದು ಹೆಸರು ಬಂದಾಗಲಿ ಎಷ್ಟು ಕಾಲಪ್, ಅಷ್ಟು ಹೃದಯವಂತಿಕೆ ಅವ್ರದ್ದು, ಅಷ್ಟು ಏನಂತೀರ ಧಾರಾಳಿ ಅವರು. ಮಾಮ ಸಖತ್ತಾಗಿ ಮಾಡಿದರೆ, ಮಾಮ ಸೂಪರಾಗಿ ಮಾಡಿದರೆ ಹೇಳ್ತಿದ್ರು, ಖುಷಿ ಪಡೋರು. ಬೇರೆಯವರ ಸಕ್ಸಸ್ಸಲ್ಲಿ ಹಿ ಯೂಸ್ ಟು ಟೇಕ್ ಪಾರ್ಟ್ ಇನ್ ದ್ಯಾಟ್. ಒಂದು ಫೇಸ್ ಆದರೆ ಇನ್ನೊಂದು ಫೇಸು ಸಾಮಾಜಿಕ ಕಳಕಳಿರುತ್ತೆ. ಅದೇ ಈ ಥರ ಹಸುಕೊಂಡು ನಮ್ಮ ಯಾರೇ ಆಗಲಿ, ಗೊತ್ತಿರೋರು ಗೊತ್ತಿಲ್ಲದೆ ಇರೋರು, ಗುರುತು ಪರಿಚಯ ಇಲ್ಲದಿರೋರು ಯಾರೇ ಆಗಲಿ ಹಸುಕೊಂಡಂತೂ ಇರಬಾರ್ದು. ನಮ್ಮ ಕೈಲಾದಷ್ಟು, ನನ್ನ ಪರಿಧಿಯಲ್ಲಿ ಎಷ್ಟು ಬರ್ಬೋದು ಅದನ್ನು ನನ್ನ ಶಕ್ತಿಗೆ ಮೀರಿ ನಾನು ಕೆಲಸ ಮಾಡ್ತೀನಿ. ಅವ್ರಿಗೆ ಸಹಾಯ ಮಾಡೋ ಪ್ರಯತ್ನ ಮಾಡ್ತೀನಿ. ಅಟ್ಲೀಸ್ಟ್ ಸಹಾಯ ಮಾಡ್ತೀನಿ ಅಂತ ನಾನು ಭರವಸೆ ಕೊಡೋಕ್ಕಾಗಲ್ಲ, ಸಹಾಯ ಮಾಡೋವಂಥ ಪ್ರಯತ್ನ ಮಾಡ್ತೀನಿ ಅನ್ನೋಂಥ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿ. ಸೊ ಅದೇ ಇಡೀ ಕೊಡಗು ಫ್ಲಡ್ಸ್ ಆಯಿತು ಆಗಲೂ ಅಷ್ಟೇ. ಹೌದು. ಎಷ್ಟು ಅಲ್ಲಿಗೆ ಹೋಗಿ ಅಲ್ಲಿದ್ದು ಕಾರಲ್ಲಿ ಮಲ್ಕೊಂಡಿದ್ದು,
ಏಕೆಂದ್ರೆ ಬೇರೆಯಲ್ಲೂ ಜಾಗ ಇರ್ತಿರ್ಲಿಲ್ಲ ಅವ್ರಿಗೆ, ಎಲ್ಲ ಹೋಗಿತ್ತು. ಸೊ ಆ ಥರದ್ದೆಲ್ಲ ಮಾಡಿದಂಥ ಸಾಕಷ್ಟು ಉದಾಹರಣೆಗಳು. ವಿಜಯ್ ಅಂಥ ಕಲಾವಿದರು ಇನ್ನೂ ಸಾಕಷ್ಟು ಬರಲಿ ರಂಗಭೂಮಿಗೆ, ಚಿತ್ರರಂಗಕ್ಕೆ. ಆ ಥರದ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಸಾಕಷ್ಟು ಜನ ಬರಲಿ ಅನ್ನೋದು ನನ್ನ ಆಸೆ. ಕನ್ನಡ ಚಿತ್ರರಂಗ ಇನ್ನೂ ಉತ್ತುಂಗಕ್ಕೆ ಇರಲಿ. ಅಂದರೆ ಪ್ರಾಯಶಃ ಅವ್ರು ಇದ್ದಿದ್ದರೆ ಇನ್ನೂ ಏನಾದರೂ ಸಾಧನೆ ಮಾಡಿರೋರೇನೋ, ನನಗೆ ಗೊತ್ತಿರೋ ಹಾಗೆ ಮಾಡಿರ್ತಿದ್ರು ಖಂಡಿತ. ಅವ್ರಿಗಾಗ್ದಾಗೆ ಬೇರೆಯವ್ರಿಗಾಗದೇ ಇರಲಿ ಅನ್ನೋದು ನನ್ನ ಕೋರಿಕೆ. ಥ್ಯಾಂಕ್ ಯು ಸೋ ಮಚ್ ನಂಜುಂಡಿ ಅವರೇ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಆತ್ಮೀಯ ಗೆಳೆಯನ ಕುರಿತಾಗಿ ನಮಗೆ ಗೊತ್ತಿರೋದಂಥ ಒಂದಷ್ಟು ವಿಚಾರಗಳನ್ನು ನಮಗೆ ಈ ಕಾರ್ಯಕ್ರಮದ ಮೂಲಕ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ.